ಸ್ನೇಹಿತರೆ, ಎಲ್ಲಾ ವ್ರತಗಳಿಗಿಂತ ಈ ಏಕಾದಶಿ ವ್ರತವು ಶ್ರೀಹರಿಗೆ ಹೆಚ್ಚು ಪ್ರಿಯಕರವಾದದ್ದು. ಈ ಏಕಾದಶಿ ವ್ರತಾಚರಣೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಶುಕ್ಲ ಪಕ್ಷ ಏಕಾದಶಿ, ಕೃಷ್ಣ ಪಕ್ಷ ಏಕಾದಶಿ ಹೀಗೆ ತಿಂಗಳಲ್ಲಿ ಬರುವ 2 ಏಕಾದಶಿಯ ದಿನ ಸರ್ವದಾ ಭೋಜನ ಮಾಡಬಾರದು. ಉಪವಾಸದ ಪೂರ್ಣ ಫಲ ಬಯಸುವವರು ಒಟ್ಟು 4 ಊಟ ಬಿಡಬೇಕು. ದಶಮಿ ರಾತ್ರಿ, ಏಕಾದಶಿಯ 2 ಹೊತ್ತು, ದ್ವಾದಶಿ ರಾತ್ರಿ ಹೀಗೆ 4 ಹೊತ್ತು ನಿತ್ಯ ಮಾಡುವ ಊಟವನ್ನು ಬಿಟ್ಟರೆ ಪೂರ್ಣ ಏಕಾದಶಿ ಮಾಡಿದಂತಾಗುತ್ತದೆ. ಮೋಕ್ಷವನ್ನು ಅಪೇಕ್ಷಿಸುವ ಮನುಷ್ಯನು ದಶಮಿ ದ್ವಾದಶಿಗಳಲ್ಲಿ ಒಪ್ಪತ್ತು ಭೋಜನ ಮಾಡಿ ಏಕಾದಶಿಯ ದಿನ ಯಾವುದೇ ಆಹಾರ ತೆಗೆದುಕೊಳ್ಳದೆ ಪೂರ್ಣ ಉಪವಾಸ ಇರಬೇಕು. ಬ್ರಹ್ಮಹತ್ಯ ಮೊದಲಾದ ಎಲ್ಲಾ ಪಾಪಗಳು ಏಕಾದಶಿ ದಿನದ ಅನ್ನದಲ್ಲಿ ಆಶ್ರಯಿಸಿಕೊಂಡು ಇರುತ್ತದೆ. ಅಂದು ಅನ್ನ ತಿಂದರೆ ಆ ಪಾಪಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡಂತೆ. ಶಾಸ್ತ್ರದಲ್ಲಿ ಪಂಚ ಮಹಾಪಾಪಗಳಿಗೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಆದರೆ ಏಕಾದಶಿ ದಿನ ಊಟ ಮಾಡಿದರೆ ಬರುವ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ, ಯಾವ ಪರಿಹಾರವೂ ಇಲ್ಲ. ಇಂತಹ ಪರಮ ಪವಿತ್ರವಾದ ಮೋಕ್ಷಪ್ರದವಾದ ಈ ವ್ರತವನ್ನು ಎಲ್ಲರೂ ಅವಶ್ಯವಾಗಿ ಆಚರಿಸಬೇಕು. ದಶಮಿ ದಿನ ರಾತ್ರಿ ಉಪವಾಸವಿದ್ದು ಜಿತೇಂದ್ರಿಯನಾಗಿ ಏಕಾದಶಿಯ ದಿನ ನಿರಾಹಾರದಿಂದ ವಿದ್ಯುಕ್ತನಾಗಿ ಸ್ನಾನ, ದೇವರ ಪೂಜೆ ಮುಂತಾದವುಗಳನ್ನು ಮಾಡಬೇಕು. ಹೇ ಶ್ರೀಹರಿಯೇ, ಈ ಏಕಾದಶಿಯ ದಿನ ಆಹಾರವನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಮಾಡಿ ನಾಳೆಯ ದಿನ ಅಂದರೆ ದ್ವಾದಶ ಪಾರಣೆ ಮಾಡುತ್ತೇನೆ. ಅಚ್ಯುತನೇ ನೀನು ರಕ್ಷಿಸು ಎಂದು ಮಂತ್ರ ಅಥವಾ ಈ ವಾಕ್ಯವನ್ನು ಹೇಳಿ ಈ ವ್ರತದ ಫಲವನ್ನು ನಿನಗೆ ಸಮರ್ಪಿಸುತ್ತೇನೆಂದು ಕೇಳಿಕೊಂಡು ಆ ದಿನ ಪೂರ್ತಿ ಉಪವಾಸವಿದ್ದು ವಿಶೇಷವಾಗಿ ದೇವತಾರ್ಚನೆ, ಪಾರಾಯಣ, ಪಾಠ, ಪ್ರವಚನಗಳನ್ನು ಸಂಜೆಯವರೆಗೂ ಆಚರಿಸಬೇಕು. ರಾತ್ರಿ ದೇವರ ಹತ್ತಿರ ದೀಪ ಧೂಪಗಳನ್ನು ಹಚ್ಚಿ ಪುರಾಣ ವಾಚನ ಅಥವಾ ಶ್ರವಣಗಳನ್ನು ಮಾಡಿ ದೇವರ ಸ್ತೋತ್ರ, ಹಾಡು, ಸಂಗೀತ, ಕೀರ್ತನೆಗಳನ್ನು ಆಡಬೇಕು. ನಿಮಗೆ ಸಂಗೀತ ಬಾರದಿದ್ದರೆ ಸಂಗೀತವನ್ನು ಆಲಿಸಬಹುದು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು. ಹೀಗೆ ಇಡೀ ರಾತ್ರಿ ಜಾಗರಣೆ ಮಾಡಿ ಮರುದಿನ ದ್ವಾದಶಿ ದಿನ ಅರುಣೋದಯದಲ್ಲೆದ್ದು ಸ್ನಾನವನ್ನು ಮಾಡಿ ವಿಷ್ಣು ಪೂಜೆ ಮಾಡಬೇಕು. ಕ್ಷೀರಾಭಿಷೇಕ, ಪಂಚಾಮೃತ, ಜಲಾಭಿಷೇಕಗಳನ್ನು ಮಾಡಿ ಗಂಧ, ಪುಷ್ಪ, ತುಳಸಿ, ಧೂಪ, ದೀಪ, ನೈವೇದ್ಯಾದಿಗಳನ್ನು ಸಮರ್ಪಿಸಬೇಕು. ಆನಂತರ ಅಜ್ಞಾನವೆಂಬ ಕತ್ತಲೆಯಲ್ಲಿ ಸಿಲುಕಿ ಕುರುಡನಾದ ನನ್ನನ್ನು ಈ ಏಕಾದಶಿ ವ್ರತದಿಂದ ನೀನು ಪ್ರಸನ್ನನಾಗಿ ನನಗೆ ಜ್ಞಾನ ದೃಷ್ಟಿಯನ್ನು ದಯಪಾಲಿಸು ಎಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ತಮ್ಮ ಬಂಧುಗಳ ಜೊತೆ ಪಾರಣೆ ಮಾಡಬೇಕು. ಈ ವ್ರತ ಮಾಡುವವನು 3 ದಿನಗಳ ಕಾಲ ಧರ್ಮ ಕಾರ್ಯಗಳಲ್ಲಿಯೇ ನಿರತನಾಗಿರಬೇಕು. ದೈವದ್ರೋಹಿಗಳನ್ನು, ನಾಸ್ತಿಕನನ್ನು ಮಾತನಾಡಿಸಬಾರದು. ಭಕ್ತಿಪೂರ್ವಕವಾಗಿ ಈ ಏಕಾದಶಿ ವ್ರತವನ್ನು ಮಾಡುವವನು ಪುನಃ ಈ ಸಂಸಾರ ಬಂಧನದಲ್ಲಿ ಸಿಲುಕುವುದಿಲ್ಲ, ಮೋಕ್ಷ ಹೊಂದುತ್ತಾನೆ. ನಾಸ್ತಿ ಗಂಗಾ ಸಮಂ ತೀರ್ಥಂ ನಾಸ್ತಿ ಮಾತೃ ಸಮೋ ಗುರುಹು ನಾಸ್ತಿ ವಿಷ್ಣು ಸಮಂ ದೈವಂ ತಪೋ ನಾನಶಾನಾತ್ ಪರಂ. ಅಂದರೆ ಗಂಗೆಗೆ ಸಮಾನವಾದ ತೀರ್ಥವಿಲ್ಲ, ತಾಯಿಗೆ ಸಮಾನವಾದ ಗುರುವಿಲ್ಲ, ವಿಷ್ಣುವಿಗೆ ಸಮಾನವಾದ ದೇವರಿಲ್ಲ. ಅದರಂತೆ ಈ ನಿರಾಹಾರ ವ್ರತಕ್ಕಿಂತ ಹೆಚ್ಚಿನ ವ್ರತವಾಗಲಿ ತಪಸ್ಸಾಗಲಿ ಬೇರೆ ಯಾವುದು ಈ ಲೋಕದಲ್ಲಿಲ್ಲ. ನಾಸ್ತಿ ಕ್ಷಮಾ ಸಮಾ ಮಾತಾ ನಾಸ್ತಿ ಕೀರ್ತಿ ಸಮಂ ಧನಂ ನಾಸ್ತಿ ಜ್ಞಾನ ಸಮೋ ಲಾಭೋ ನಚ ಧರ್ಮ ಸಮಾಪಿತ. ಅಂದರೆ ಸಹನೆಗೆ ಸಮಾನವಾದ ತಾಯಿ ಇಲ್ಲ, ಕೀರ್ತಿಗೆ ಸಮಾನವಾದ ಧನವಿಲ್ಲ, ಐಶ್ವರ್ಯ ಜ್ಞಾನಕ್ಕೆ ಸಮಾನವಾದ ಲಾಭವಿಲ್ಲ, ಧರ್ಮಕ್ಕೆ ಸಮಾನವಾದ ತಂದೆ ಈ ಲೋಕದಲ್ಲಿ ಬೇರೆ ಇಲ್ಲ. ನ ವಿವೇಕ ಸಮೋ ಬಂಧೋ ನೈಕಾದಶ್ಯಾಹ ಪರಂ ವ್ರತಂ. ಅಂದರೆ ಅದರಂತೆ ಸುಜ್ಞಾನ ಅಥವಾ ವಿವೇಕಕ್ಕೆ ಸರಿಸಮಾನವಾದ ಬಂಧು ಬೇರೆ ಇಲ್ಲ. ಏಕಾದಶಿಗಿಂತ ಉತ್ತಮವಾದ ವ್ರತ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಭಗವಂತನು ಭಕ್ತಿಯಿಂದಲೇ ವಶವಾಗುತ್ತಾನೆ. ಧನ, ಐಶ್ವರ್ಯ, ತಪಸ್ಸು, ಧಾನ್ಯಗಳಿಗಿಂತ ತನ್ನ ಭಕ್ತರ ಭಕ್ತಿಗೆ ಮನಸೋಲುತ್ತಾನೆ. ಆದ್ದರಿಂದ ಸುದರ್ಶನ ಚಕ್ರಧಾರಿಯಾದ ಭಗವಾನ್ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಬೇಕು ಅಥವಾ ಭಕ್ತಿಯಿಂದ ನಮಿಸಿದರೆ ಸಮಸ್ತ ಕ್ಲೇಶಗಳನ್ನು ನಾಶ ಮಾಡುತ್ತಾನೆ. ಬಾಯಾರಿದ ಮನುಷ್ಯನು ನೀರಿನಿಂದ ತೃಪ್ತನಾಗುವಂತೆ ಪರಮಾತ್ಮನು ಭಕ್ತಿ ಭಾವದಿಂದ ಅರ್ಪಿಸಿದ ಜಲದಿಂದಲೇ ಬಹಳ ಬೇಗ ಸಂತುಷ್ಟನಾಗುತ್ತಾನೆ. ಏಕಾದಶಿಯ ದಿನ ಅನ್ನವನ್ನು ಎಂದೂ ತಿನ್ನಬಾರದು.
ಎಂತಹ ಪ್ರಸಂಗ ಬಂದರೂ ಅನ್ನವನ್ನು ತಿನ್ನಬಾರದು. ಲಕ್ಷಾದಿ ದೇವತೆಗಳು ಪ್ರಾರ್ಥಿಸಿದರೂ ಕೂಡ ಅನ್ನವನ್ನು ತಿನ್ನುವ ಆ ಪಾಪವನ್ನು ಪರಮಾತ್ಮನು ಕ್ಷಮಿಸುವುದಿಲ್ಲ. ನೀರು ಮತ್ತು ಬೆಂಕಿಗಳ ಸಂಯೋಗದಿಂದ ಅಕ್ಕಿ ಇತ್ಯಾದಿ ಧಾನ್ಯಗಳು ಯಾವುದಾದರೂ ಧಾನ್ಯದ ಹಿಟ್ಟಿಗೆ ನೀರು, ಬೆಂಕಿ ಮತ್ತು ಲವಣ ಅಂದರೆ ಉಪ್ಪು ಈ ಮೂರರ ಸಂಯೋಗದಿಂದ ಇವೆಲ್ಲ ತಕ್ಷಣವೇ ಅನ್ನ ಎನಿಸಿಬಿಡುತ್ತದೆ. ಇಂತಹ ಅನ್ನವನ್ನು ಎಂತಹ ಪ್ರಸಂಗದಲ್ಲಿಯೂ ಏಕಾದಶಿಯಂದು ತಿನ್ನಬಾರದು. ಏಕಾದಶಿಯಂದು ಉದ್ದು, ಉಪ್ಪು, ಮಾಂಸ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಎಳ್ಳು ಕಾಳಿನಷ್ಟು ತಿಂದರೂ ಏಕಾದಶಿ ವ್ರತವು ನಿಷ್ಫಲವೆನಿಸುತ್ತದೆ. ಅಂದರೆ ಭೋಜನ ಮಾಡಿದ ಪಾಪವೇ ಒದಗುವುದು. ಮದ್ಯಪಾನ ಮಾಡಿದವನಿಗಾದರೂ ಧರ್ಮಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಆದರೆ ಏಕಾದಶಿ ದಿನ ಅನ್ನ ಬಯಸುವವನಿಗೆ ಪ್ರಾಯಶ್ಚಿತ್ತ ಹೇಳಿಲ್ಲ. ಮದ್ಯಪಾನಿಯು ತಾನು ಮಾತ್ರ ನರಕಕ್ಕೆ ಹೋಗುತ್ತಾನೆ. ಆದರೆ ಏಕಾದಶಿ ದಿನ ಅನ್ನ ಬಯಸುವವನು ತನ್ನ ಪೂರ್ವಜರಾದ ಪಿತೃಗಳೊಂದಿಗೆ ನರಕದಲ್ಲಿ ಮುಳುಗುವನು. ಅಂದರೆ ತಾನು ಮಾಡಿರುವ ಈ ಪಾಪ ಕರ್ಮಗಳಿಂದ ತನ್ನ ತಂದೆ, ಅಜ್ಜ, ಮುತ್ತಜ್ಜಾದಿಗಳನ್ನು ನರಕಕ್ಕೆ ಕಳುಹಿಸಿದ ದೋಷವುಳ್ಳವನಾಗುವನು. ಉಪವಾಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಮನುಷ್ಯನು ಯಾವ ರೀತಿಯ ಆಹಾರಗಳನ್ನು ಸಹ ಏಕಾದಶಿಯಂದು ಸೇವಿಸಬಾರದು. ಆಹಾರದಿಂದ ತೃಪ್ತಿ ಹೊಂದುತ್ತಾ ಹೋದಂತೆಲ್ಲ ಅವನು ಗಳಿಸಿದ ಪುಣ್ಯವೆಲ್ಲ ಕ್ಷಯಿಸುತ್ತಾ ಹೋಗುತ್ತದೆ ಮತ್ತು ಅಂತಹ ಮನುಷ್ಯನು ವಿಷ್ಣು ದ್ರೋಹಿ ಎನಿಸಿ ನರಕವನ್ನು ಹೊಂದಲೇಬೇಕಾಗುತ್ತದೆ. ಶಕ್ತನಾಗಿದ್ದು ಅಶಕ್ತನಂತೆ ಫಲಾಹಾರವನ್ನು ಸ್ವೀಕರಿಸುವವನು ಆ ಪಾಪದ ಪರಿಹಾರಕ್ಕಾಗಿ ಪರಮಾತ್ಮನಿಗೆ ನಮಸ್ಕರಿಸಬೇಕು. ಸರ್ವದಾ ಉಪವಾಸ ಮಾಡಲು ಅಶಕ್ತರಾಗಿದ್ದರೆ ಜಲ, ಶಾಖ ಅಂದರೆ ತರಕಾರಿ, ಫಲ, ಹಾಲು ಅಥವಾ ದೇವರಿಗೆ ಅರ್ಪಿಸಿದ ನೈವೇದ್ಯ ಪದಾರ್ಥವನ್ನು ಸ್ವೀಕರಿಸಬಹುದು. ಆದರೆ ಅನ್ನ ಸ್ವೀಕರಿಸಬಾರದು. ಅಲ್ಲದೆ ಅವರ ನಿತ್ಯ ಆಹಾರಕ್ಕಿಂತ 1/4 ಒಂದು ಭಾಗದಷ್ಟು ಮಾತ್ರ ಸ್ವೀಕರಿಸಬೇಕು. ಈ ಏಕಾದಶಿಯ ದಿನ ಉಪವಾಸ ಮಾಡಿದರೆ ಸಾಕು. ಹಿಂದೆ ತಿಳಿಸಿದ ರೀತಿ ದಶಮಿ ರಾತ್ರಿ ಮತ್ತು ದ್ವಾದಶಿ ರಾತ್ರಿ ಉಪವಾಸ ಮಾಡಿದರೆ ಇನ್ನೂ ಹೆಚ್ಚು ಫಲ ದೊರೆಯುತ್ತದೆ. ಏಕಾದಶಿ ಉಪವಾಸ ಮಾಡಲು ಆರಂಭದಲ್ಲಿ ಕಷ್ಟವಾದರೂ ದಿನಗಳೆದಂತೆ ಸ್ವಲ್ಪ ಸ್ವಲ್ಪವಾಗಿ ಸರಿ ಹೋಗುತ್ತದೆ. ಗ್ಯಾಸ್ಟ್ರಿಕ್ ತೊಂದರೆ ಇರುವವರು ತುಳಸಿಯನ್ನು ಬಾಯಿಗೆ ಹಾಕಿಕೊಂಡು ನೀರು ಕುಡಿದು ಉಪವಾಸ ಆರಂಭಿಸಬಹುದು. ಆರಂಭದಲ್ಲಿ ಸ್ವಲ್ಪ ಹಾಲು, ಹಣ್ಣು, ಚಪಾತಿ ತೆಗೆದುಕೊಳ್ಳಿ. ಒಂದು ಹೊತ್ತು ಮಾತ್ರ ತೆಗೆದುಕೊಳ್ಳಿ. ಆನಂತರ ಅದನ್ನು ನಿಧಾನವಾಗಿ ಬಿಡಿ. ಏಕಾದಶಿ ಉಪವಾಸವಿರುವವರು ದ್ವಾದಶಿ ದಿನ ಪಾರಣೆ ಮಾಡಲೇಬೇಕು. ಈ ಏಕಾದಶಿ ವ್ರತ ಅವರವರ ಸಂಪ್ರದಾಯ, ನೀತಿ, ಗುರುಗಳ ಉಪದೇಶದಂತೆ ಹೋಗುತ್ತದೆ. ಆದ್ದರಿಂದ ಅವರ ಸಂಪ್ರದಾಯದಂತೆ ನಡೆದುಕೊಳ್ಳುವುದು ಉತ್ತಮ. ಸಾಮಾನ್ಯ ಜನರು ಒಂದು ದಿನ ಉಪವಾಸ ಅಥವಾ ಈ ರೀತಿ ತಿಳಿಸಿದಂತೆ 3 ದಿನ ವ್ರತ ಮಾಡಬಹುದು. ಆದರೆ ಏಕಾದಶಿ ದಿನ ಮತ್ತು ರಾತ್ರಿ ವಿಷ್ಣು ಪೂಜೆ ಅಥವಾ ವಿಷ್ಣು ದೇವಾಲಯ ದರ್ಶನ ಅತ್ಯಗತ್ಯ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.